ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂಥದ್ದು ಆಡಿಯೋದಲ್ಲಿ ಸಾರಾ ಮಹೇಶ್ ಬಗ್ಗೆ ಹಲವು ಆರೋಪಗಳನ್ನ ಮಾಡಿದ್ದಾರೆ. ರೋಹಿಣಿ ಸಿಂಧೂರಿ ಅವರದ್ದೆನ್ನಲಾದಂಥ ಆ ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು. ಆ ಒಂದು ಆಡಿಯೋದಲ್ಲಿ ಸಾರಾ ಮಹೇಶ್ ಅವರ ಬಗ್ಗೆ ಹಲವು ಆರೋಪಗಳು ಕೂಡ ಕೇಳಿ ಬಂದಿದೆ. ರೋಹಿಣಿ ಸಿಂಧೂರಿ ಅವರದ್ದು ಎನ್ನಲಾಗಿರುವಂಥ ಆಡಿಯೋ ಅದು ವೈರಲ್ ಆಗಿರುವಂಥದ್ದು. ಆಡಿಯೋದಲ್ಲಿ ಸಾರಾ ಮಹೇಶ್ ಬಗ್ಗೆ ಮಾತನಾಡಲಾಗಿದೆ. ರೋಹಿಣಿ ಸಿಂಧೂರಿ ವರ್ಗಾವಣೆ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಈ ಆಡಿಯೋ ರೋಹಿಣಿ ಸಿಂಧೂರಿ ಅವರದ್ದೋ ಬೇರೆಯವರದ್ದೋ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದರೆ ಈ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ಒಮ್ಮೆ ನೀವು ಕೂಡ ಕೇಳಿ. ನನ್ನೊಂದು 3-4 ಪ್ರಶ್ನೆ ಇತ್ತು ಮೇಡಮ್, ಯಾಕಂದ್ರೆ ನೀವೆಲ್ಲ ದಾಖಲಾತಿಗಳು ಕೊಟ್ಟಿದ್ದೀರಾ. ಇದು ಏನಂತಂದ್ರೆ ನೀವು ನೇರವಾಗಿ ಮಾತಾಡ್ತಾ ಇರೋದು ಭೂಮಾಫಿಯಾ ಬಗ್ಗೆನ. ಯಾವಾಗ್ಲೂ ಏನಾಗ್ತಾ ಇದೆ, ಇದು ಇತ್ತೀಚಿನ ವರ್ಷಗಳಲ್ಲಿ ಆಗಿರೋದಲ್ಲ, ಇದು ನಡ್ಕೊಂಡೇ ಬರ್ತಾನೆ ಇದೆ. ಈಗ ಇದು ಮೈಸೂರಲ್ಲೇ ನಿಮ್ಗೆ ಯಾಕೆ, ಈಗ ಬೆಂಗಳೂರು ಬಿಟ್ರೆ ಅದು ಮೈಸೂರಲ್ಲೇ ಇಷ್ಟೊಂದು ಇರೋದು ಅಂತ ಅನ್ಸುತ್ತೆ. ತುಂಬಾ ಜಾಸ್ತಿ ಇದೆ ಮೈಸೂರಲ್ಲಿ. ಅದು ಲ್ಯಾಂಡ್ ರೆಕಾರ್ಡ್ ಸರಿ ಇಲ್ಲ ಅಂತ ಇಲ್ವಾ, ಈ ತರ ಜಾಸ್ತಿ ಆಗ್ತಾ ಇದೆಯಾ? ನಾನು ಹೇಳ್ತೀನಿ, ಇವರು ಇದೊಂದು ಪ್ರವೃತ್ತಿ ಮಾಡ್ಕೊಂಡಿದ್ದಾರೆ ಈ ತರ. ಹಲೋ, ಹೇಳಿ ಮೇಡಮ್ ಕೇಳಿಸ್ತಾ ಇದೆ. ಒಂದು ಪ್ರವೃತ್ತಿ ಮಾಡಿದ್ದಾರೆ ಈ ಸಣ್ಣ ರಾಜಕಾರಣಿಗಳು, ಯಾರು ಸಾರಾ ಮಹೇಶ್, ರಾಜೀವ್ ಇಂಥವರೆಲ್ಲ ಅಧಿಕಾರಿಗಳನ್ನು ಹೆದರಿಸುದು ಈ ತರ. ಈಗ ನಮಗೆ ಏನ್ ಮಾಡಿದ್ದಾರೆ, ಪ್ರೆಸ್ ಮೀಟ್ ಅಂತ ಮಾಡುದು, ಹೆದರಿಸುದು, ಬೆದರಿಸುದು, ಈ ಪ್ರವೃತ್ತಿ ಮಾಡ್ಕೊಂಡು ಅಧಿಕಾರಿಗಳಿಗೆ ಬೇರೆ ಬೇರೆ ರೀತಿಯ ಆಮಿಷ ಈ ತರ ಎಲ್ಲ ಮಾಡಿ ಈ ತರ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಾಂದ್ರೆ 10 ವರ್ಷ ಹಿಂದೆ ಎಲ್ಲಿದ್ರು ಅವರು, ಈಗ ಎಲ್ಲಿದ್ದಾರೆ? ಏನ್ ಮಾಡಿ ಬಂದಿದ್ದಾರೆ? ಏನ್ ಇಂಡಸ್ಟ್ರಿ ಮಾಡಿದ್ದಾರೆ, ಏನ್ ಇದು ಮಾಡಿದ್ದಾರೆ, ಏನ್ ಪರಿಶ್ರಮ ಮಾಡಿದ್ದಾರೆ? ಅರ್ಥ ಆಯ್ತು ಮೇಡಮ್. ಮೇಡಮ್ ಇದರಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್, ಬರೀ ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಆಗಿದಾರ, ಸಿವಿಲ್ ಸರ್ವೆಂಟ್ಸು ಇದಾರೆ, ಅಥವಾ ಇವರು ಮನಿ ಡಂಪ್ ಮಾಡ್ಕೊಂಡು ಏನಾದ್ರು ಮಾಡ್ತಾ ಇದಾರೆ ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ? ಎಲ್ಲ ನಮ್ಗೆ ಗೊತ್ತಿಲ್ಲ ರೀ. ನಾವು ಬಂದಿದಾಗ ನಮ್ಗೆ ಕೆಲವ್ರು ಬಂದು ಏನೋ ಕೊಟ್ರು. ನಮ್ಗೆ ಈ ತಾಮ ವಿಜಯ್ ಭಾಸ್ಕರ್ ಸರ್ ಅವ್ರು ರಿಪೋರ್ಟ್ ಓದಕ್ ಹೇಳಿದ್ರು. ಅದು ಓದಿದ್ವಿ, ಇದು ನೋಡಿದ್ವಿ. ಇಷ್ಟು ಮಟ್ಟದಲ್ಲಿ ಇದೆಯಾ ಅಂತ ನನಗೆ ಆಶ್ಚರ್ಯ ಆಯ್ತು. ಕೆಲವೊಂದು ನಾವು ಎಂಕ್ವೈರಿ ಶುರು ಮಾಡೋಣ ಅಂತ ಹೇಳಿದೀನಿ. ಅಥವಾ ನಾನು ಬಂದಾಗೆ ಕೋವಿಡ್ ಫಸ್ಟ್ ವೇವ್ ಇತ್ತು, ಆಮೇಲೆ ನಮ್ದು ಇದಿತ್ತು, ದಸರಾ ಇತ್ತು, ಇದಿತ್ತು, ಮಧ್ಯದಲ್ಲಿ 1-2 ತಿಂಗಳಿತ್ತು. ಆವಾಗ ನಾನು ಲೇಕ್ ಎಂಕ್ರೋಚ್ಮೆಂಟ್, ಗವರ್ಮೆಂಟ್ ಲ್ಯಾಂಡ್ ಎಂಕ್ರೋಚ್ಮೆಂಟ್ ಅಂಡ್ ಟೂರಿಸಂ ಇದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಅನ್ಕೊಂಡೆ. ಅನ್ಕೊಂಡಿದ್ರೆ ಮತ್ತೆ ಸೆಕೆಂಡ್ ವೇವ್ ಬಂದ್ಬಿಡ್ತು. ಆವಾಗ ನಾವು ಸ್ವಲ್ಪ ಫೈಲ್ ಪ್ರಾಸೆಸ್ ಮಾಡಿದೀವಿ ಎಲ್ಲದಕ್ಕೂ. ಮತ್ತೆ ಇದು ಬಂತು. ಈ ಸೆಕೆಂಡ್ ವೇವ್ ಬಂದಾಗ ಮತ್ತೆ ಬರೀ ಕೋವಿಡ್ ಅಲ್ಲಿನೇ ನಮ್ಮ ಕಾಲ ಇದು ಆಗೋಗಿದೆ. ಸೊ ಕೊನೆ ದಿನಗಳಲ್ಲಿ ನಾನು ಕೇಳಿದ ರಿಪೋರ್ಟ್ಸ್ ಎಲ್ಲ ಸ್ವಲ್ಪ ಬರುವಾಗ ನಾನು ಈ ಎಂಕ್ವೈರೀಸ್ ಎಲ್ಲ ಮಾಡುವಾಗ ಇಷ್ಟು ಬಂತು. ಇದೆಲ್ಲದಕ್ಕೂ ನಾನು ಮೂಡಾಗೆ ಬರ್ದಿದ್ದೀನಿ. ನಾನು ನೇರ ಆರೋಪ ಮಾಡ್ತೀನಿ, ರಾಜೀವ್ ಚೇರ್ಮನ್ ಆಗಿ ಚಾರ್ಜ್ ತಗೊಂಡಿದ ಮೇಲೆ ಏನೇನಾಗಿದೆ ಎಲ್ಲದ ಮೇಲೆ, ಎಷ್ಟು ಒಂದೊಂದು ಮೀಟಿಂಗ್ ನಲ್ಲಿ 500 ಸಬ್ಜೆಕ್ಟ್ಸ್ ಎಲ್ಲ ಇರ್ತಾರೆ, ಎಲ್ಲದ ಮೇಲೆ ಎಂಕ್ವೈರಿ ಆಗ್ಬೇಕು, ಎಲ್ಲದ ಮೇಲೆ. ಮೇಡಮ್ ಈಗ ಈ ಕಾರಣ, ನಮ್ಮ ಇದಕ್ಕೆ ಕಾರಣ ರಾಜೀವ್, ಸಾರಾ ಮಹೇಶ್ ಅವರಿಬ್ಬರು ಕಾನ್ಸ್ಪಿರಸಿ ಮಾಡಿ ಇದನ್ನು ಮಾಡಿಸಿದ್ರು. ಬಿಕಾಸ್ ಅವರಿಬ್ಬರು ಲಿಂಗಂಬುದಿ ಕೆರೆ ಪಕ್ಕದಿರುವಂತ 2 ಎಕರೆನಲ್ಲಿ ಅವರು ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದಾರೆ. ಅಲ್ಲಿ 5 ಸ್ಟಾರ್ ಹೋಟ್ಲು ಏನೋ ಹೋಟ್ಲ್ ಮಾಡ್ಬೇಕಂತ ಹೊರಟಿದಾರಲ್ವ, ಅವರು ಅದರಲ್ಲಿ ಪಾರ್ಟ್ನರ್ಸ್ ಇದ್ದಾರೆ. ಮೇಡಮ್ ಈಗ ಇದನ್ನ ಹೇಗೆ ಟ್ಯಾಕಲ್ ಮಾಡ್ಬೇಕು ಅಂತ ಅನ್ಸುತ್ತೆ ಮೇಡಮ್, ಈ ಭೂ ಮಾಫಿಯಾನ? ಇಲ್ಲಾಂದ್ರೆ ಯಾಕಂದ್ರೆ ನೀವು ಹೇಳ್ತಾ ಇದ್ದೀರಾ ನಮ್ಮನ್ನು ವರ್ಗಾವಣೆ ಮಾಡಿಸಿದಾರಲ್ವಾ, ಇಷ್ಟೇ. ಇಲ್ಲ, ಅವ್ರನ್ನ ಹೇಗೆ ಟ್ಯಾಕಲ್ ಮಾಡೋದು, ಭೂ ಮಾಫಿಯಾನ ಹೇಗೆ ಟ್ಯಾಕಲ್ ಮಾಡೋದು ಅಂತ ಕೇಳ್ತಾ ಇದ್ದೀನಿ ಮೇಡಮ್ ನಾನು. ಹೆಂಗೆ ಅಂದ್ರೆ ಅವ್ರನ್ನು ಶಿಕ್ಷೆ ಕೊಟ್ಟು ಜೈಲಿಗೆ ಕಳಿಸ್ಬೇಕು. ಈಗ ಈಗ ಆಕ್ಸಿಜನ್ ದುರಂತ ಆಗೋಗಿದೆ, ಅದರಲ್ಲಿ ರಿಪೋರ್ಟ್ ಬಂದಿದೆ. ನಮ್ಮ ಏನೂ ಇಲ್ಲ ಅಂದ್ರೂ ಏನೇನೋ ಆಡಿಯೋ ತಗೊಳ್ಳೋದು, ಅದನ್ನು ರೀಮಿಕ್ಸ್ ಮಾಡೋದು, ಇದು ಮಾಡೋದು, ಏನೇನೋ. ಈಗ ಇಷ್ಟೆಲ್ಲ ಯಾಕೆ ಮಾಡ್ತಿದಾರೆ ಇಲ್ಲಿ? ನಮ್ದು ಬೀನ್ ಟ್ರಾನ್ಸ್ಫರ್ಡ್, ಏನೇನೋ ಬಣ್ಣ ಕಟ್ತಿದ್ದಾರೆ. ಯಾಕಂದ್ರೆ ಪಬ್ಲಿಕ್ ಒಪಿನಿಯನ್ ನನ್ನ ಪರ ಬರ್ತಾ ಇದೆ. ಇವ್ರು ಇಷ್ಟು ಒಳ್ಳೆ ಆಫೀಸರು, ಸರ್ಕಾರ ಕೆಟ್ಟೆಲ್ಸ ಮಾಡಿದೆ ಅಂತ ಪಬ್ಲಿಕ್ ಒಪಿನಿಯನ್ ಬರ್ತಾ ಇದೆ. ಪಬ್ಲಿಕ್ ಒಪಿನಿಯನ್ ಬ್ರೇಕ್ ಮಾಡ್ಬೇಕು ಅಂತ ನಾವು ಇದೆಲ್ಲ ಆರೋಪಗಳು ಮಾಡ್ಬೇಕು ಅಂತ ಅವ್ರು ಹೊರಟಿದ್ರು. ಇದಕ್ಕೆ ನಾನು ಇದ್ದಾಗಲೇ ಹೆದರಿಲ್ಲ. ನಾನ್ ನಿರ್ಗಮ ಆದ್ಮೇಲೆ ಹೆಂಗ್ ಹೆದರ್ತೀನಿ ಎಲ್ಲ ಹೇಳ್ಬಿಡ್ತೀನಲ್ವಾ. ಅವ್ರು ಏನಂತ ತಿಳ್ಕೊಂಡಿದ್ದಾರೆ ನನಗೆ ಅರ್ಥ ಆಗಿಲ್ಲ. ನಾವೇನಂತಂದ್ರೆ ಮೇಡಮ್, ಇವತ್ತು ಈಗ ನೀವು ಸಾರಾ ಮಹೇಶ್ ಡೈರೆಕ್ಟ್ ಆಗಿ ಮಾತಾಡಿದ್ರಲ್ಲ, ಅದ್ರ ಮೇಲೆ ಪ್ಲಸ್ ಒಂದು ಈ ತರ ಚಿಕ್ಕದಾಗ ಒಂದು ಮಾತಾಡ್ಸೋಣ ಅಂತ.
ಹೇಳಿದೀನಲ್ವಾ, ಅವರು ನಾನಿದೇನು ಮಾಡ್ತಿರ್ಲಿಲ್ಲ. ಇವತ್ತು ಅವರು ಲೆಕ್ಕ ಕೊಡ್ಲಿ, ದಾಖಲೆ ಕೊಡ್ಲಿ ಏನೋ ಕೇಳಿದ್ರಪ್ಪ. ಹೌದಾ, ಅಷ್ಟು ಚೆನ್ನಾಗಿ ನಿಮ್ಗೆ ದಾಖಲೆ ಕೊಡಿ ಅಂತ ಕೇಳಿದ ಮೇಲೆ ನಾನು ಕೊಟ್ಟಿಲ್ಲ ಅಂದ್ರೆ ನಾನು ತಪ್ಪಾಗುತ್ತಲ್ವಾ? ಬೇರೆ ಯಾರು ನನ್ನನ್ನು ಈ ತರ ಕೇಳಿದ್ರೆ ಅವ್ರದ್ದು ಕೊಡ್ತಾ ಇದೆ. ಬಟ್ ಇದರಲ್ಲಿ ರಾಜೀವ್ದು ಇದೆ, ಬಿಕಾಸ್ ಅವ್ನು ಸೈಲೆಂಟ್ ಆಗಿ ಎಲ್ಲ ಮಾಡ್ಕೊಂಡು ಹೋಗ್ತಾನೆ. ಅಗೇನ್ ಐ ಆಮ್ ಗೋಯಿಂಗ್ ಟು ರೈಟ್ ಆಲ್ಸೋ ದಟ್ ಅವನು